ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಈಗ ಯಾರೋ ಒಬ್ಬ ಆಟೋ ಡ್ರೈವರ್ಗೆ ಏನೋ ಹೆಚ್ಚು ಕಡಿಮೆ ಆಯ್ತು, ಅಥವಾ ಯಾವುದೋ ಒಬ್ಬ ಮಹಿಳೆಗೋ ಅಥವಾ ಯಾವುದೋ ಒಬ್ಬ ಮನುಷ್ಯ, ಈ ತರ ವಿಚಾರಗಳಲ್ಲಿ, ಅದರಲ್ಲೂ ಕೂಡ ಈ ಭಾಷೆಯ ವಿಚಾರದಲ್ಲಿ ಏನಾದ್ರೂ ಜಗಳಗಳಾಯ್ತು, ಅದರಲ್ಲೂ ಕನ್ನಡದ ವಿಚಾರದಲ್ಲಿ ಅಥವಾ ಕನ್ನಡಿಗನಿಗೆ ಏನಾದ್ರೂ ತೊಂದರೆ ಆದ್ರೆ ಅವನಿಗೆ ರಕ್ಷಣೆ ಇಲ್ಲ. ಆವಾಗ ಆತನ ರಕ್ಷಣೆಗೆ ಹೋಗೋದು ನಿಮ್ಮಂತ ರಕ್ಷಣಾ ವೇದಿಕೆಯವರು, ಕನ್ನಡ ಪರ ಹೋರಾಟಗಾರರು. ಅವರನ್ನ ಯಾವ ರೀತಿ ಬಿಂಬಿಸಲಾಗುತ್ತೆ ಅಂತಂದ್ರೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ ನೋಡು ಪೇಮೆಂಟ್ ಗಿರಾಕಿ, ಬಂದ ನೋಡು ಗೂಂಡಾ, ಬಂದ ನೋಡು ಏನೋ ಆ ಥರ ಈ ಥರ ಹೆಂಗೆ ಅಂತಂದ್ರೆ, ಕನ್ನಡ ಪರ ಹೋರಾಟಗಾರರು ಒಂಥರ ಅವರು ವಿಲನ್ಗಳು. ಅವ್ರಿಗೆ ಬೇರೆ ಕೆಲಸ ಇರೋದಿಲ್ಲ, ಅವರು 3 ಹೊತ್ತು ರೋಲ್ ಕಾಲ್ ಮಾಡಿಕೊಂಡು ಪೇಮೆಂಟ್ಗಳಿಗೋಸ್ಕರ ಈ ಥರದ ವಿಚಾರಗಳಲ್ಲಿ ಬೀದಿಗಿಳಿತಾರೆ ಅನ್ನೋದು ವ್ಯವಸ್ಥಿತವಾಗಿ ಬಿಂಬಿಸೋ ಕೆಲಸ ನಾಟ್ ಓನ್ಲಿ ಬೈ ಹಿಂದಿವಾಲಗಳು, ನಮ್ಮ ಸರ್ಕಾರಗಳು ಮತ್ತು ಹೈಕಮಾಂಡ್ ಸಂಸ್ಕೃತಿ ಇರುವಂಥ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾವೆ. ಮೇಡಮ್ ಏನು ನೋಡಿ, ಇನ್ನೊಂದು ಹೇಳ್ತೀನಿ ಇದಕ್ಕೆ, ಇವತ್ತು ಕನ್ನಡ ಪರ ಹೋರಾಟಗಾರರು ಪದಗಳು ಕನ್ನಡ ಗೂನ್ ಅಂತ ಏನೋ ರೌಂಡ್ ಮಾಡಿ ಮಾರ್ಕ್ ಮಾಡಿ ಹೇಳೋದು, ಕನ್ನಡ ಗೂನ್ ಅಂತ ನ್ಯಾಷನಲ್ ಮೀಡಿಯಾದಲ್ಲೆಲ್ಲ. ಇವ್ರಿಗೆಲ್ಲ ಇವ್ರು ಏನು ನ್ಯಾಷನಲ್ ಮೀಡಿಯಾದಲ್ಲಿ ಇರ್ತಾರಲ್ಲ, ಅವರು ಸ್ಥಳೀಯವಾದಂತ ಅವರ ಮಾತೃಭಾಷೆಗೆ ಹಿಂಗಾದ್ರೂ ಸುಮ್ಮನೆ ಇರ್ತಾರ ಅವರೆಲ್ಲ? ಯಾಕಂದ್ರೆ ಅವ್ರಿಗೆ ಇರೋದೇ ಒಂದು ಬಿಡಿ ಹಿಂದಿ. ನಮ್ಮಲ್ಲಿ 20-30 ಭಾಷೆ ಮಾತಾಡ್ತೀವಿ ನಾವು, ಅವ್ರಿಗೆ ಇರೋದು ಒಂದೇ ಹಿಂದಿ. ನಮ್ಮ ಭಾಷೆ ಅಷ್ಟೊಂದು ಶ್ರೀಮಂತವಾದಂತ ಭಾಷೆಗಳು ನಮ್ಮವು. ಮೇಡಮ್, ಕನ್ನಡ ಪರ ಹೋರಾಟಗಾರರು ಇಲ್ಲ ಅಂದಿದ್ರೆ, ಕನ್ನಡ ಪರ ಸಂಘಟನೆಗಳಿಲ್ಲ ಅಂದಿದ್ರೆ, ಈ ಹಿಂದಿ ವಾಲಗಳದು ಇನ್ನ ಅತಿರೇಕದ ವರ್ತನೆಗಳಾಗಿರೋದು. ಯಾಕಂತಂದ್ರೆ ಇವತ್ತು ಅವ್ರೇನಾದ್ರು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು. ಯಾಕಂತಂದ್ರೆ ಇವರು ಬಾಲ ಆಟೋಟೋಪಗಳನ್ನೇನಾದ್ರೂ ಎಲ್ಲೇ ಕಂಡು ಬಂದ್ರೂ ಫಸ್ಟ್ ಮಟ್ಟ ಹಾಕೋದು. ಯಾಕಂದ್ರೆ ಅನೇಕ ನೋಡಿ, KR ಪುರಮಲ್ಲಿ ಒಮ್ಮೆ ಅಪಾರ್ಟ್ಮೆಂಟಲ್ಲಿ ಕನ್ನಡದ ರಾಜ್ಯೋತ್ಸವ ಕನ್ನಡಿಗರು ಆಚರಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದು ಹಿಂದಿಗಳು ದರ್ಪ ಯಾಕೆ ಆಚರಣೆ ಮಾಡ್ತೀರಾ ಅಂತ ಅವಾಗ ಹೋಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದೇ ಇವ್ರ ಅಪ್ಪಂದು ಅನ್ಕೊಂಡ್ಬಿಟ್ಟವ್ರೆ. ಹಾಗಾಗಿ ನಾವು ಹೋಗಿ ಹೋರಾಟ ಎಲ್ಲ ಮಾಡಾದ್ಮೇಲೆ ಇಲ್ಲ ನಾವು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತ ಅಂದ್ರೆ ಇವ್ರುಗಳು ಬಗ್ಗದೆ ಹೋರಾಟಗಾರರಿಗೆ. ಇಲ್ಲ ಅಂತಂದ್ರೆ ಈ ರೀತಿ ಅಮಾಯಕ ಕ್ಯಾಬ್ ಚಾಲಕರು, ಆಟೋ ಚಾಲಕರು ಇಂಥವ್ರ ಮೇಲೆ ದರ್ಪ ತೋರಿಸ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕನ್ನಡ ಪರ ಹೋರಾಟಗಾರರು ಯಾರು ನಿರುದ್ಯೋಗಿಗಳಲ್ಲ ಸ್ವಾಮಿ. ನಾವು ಕೂಡ ಕಾಲೇಜು ಸ್ಕೂಲು ನಡೆಸ್ತಾ ಇದ್ದೀವಿ. ನಾವು ಕೂಡ ಶೇರ್ ಟ್ರೇಡಿಂಗ್ ಕಂಪ್ನಿ ಇದೆ, ಟ್ರಾವೆಲ್ಸ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ಅಡಿಕೆ ಫ್ಯಾಕ್ಟ್ರಿ ಇದೆ. ನಾವು 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ. ಹೋರಾಟ ಮಾಡ್ತಾ ಇರೋಂಥದ್ದು ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ. ನಮ್ಮ ತಂದೆಯವರು ಒಬ್ಬ ಸೈನಿಕರು, ಅವರು ದೇಶ ಕಾಯ್ತಾ ಇದ್ರು, ನಾವು ನಾಡು ಕಾಯ್ಬೇಕು ಅಂತ ಹೇಳಿ ನಮ್ಗೆ ಆ ಚಿಕ್ಕಂದಿನಿಂದಲೇ ನಮ್ಗೆ ಕಲಿಸಿದ್ದಾರೆ. ಹಾಗಾಗಿ ಇವತ್ತು ಈ ನಾಡಿಗೋಸ್ಕರ ಏನೋ ಒಂದು ಸೇವೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಕೂತ್ಕೊಬೋದು, ಆದರೆ ಸುಮ್ಮನೆ ಕೂತ್ಕೊಳ್ಳೋ ಪ್ರತೀತಿ ಇಲ್ಲ. ಯಾಕಂದರೆ ಈ ನಾಡು, ನೆಲ, ನುಡಿ, ಜಲ, ಭಾಷೆ ಅಂತ ಬಂದಾಗ ನಾವು ಧ್ವನಿ ಎತ್ತುತ್ತೀವಿ. ಅದು ಯಾವುದೇ ರಾಜ್ಯದಿಂದ ಬಂದಿರಲಿ, ಯಾವುದೇ ದೇಶದಿಂದ ಬಂದಿರಲಿ, ಅಥವಾ ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ರಾಜಕೀಯ ಪಕ್ಷ ಆಗಲಿ, ಕನ್ನಡಕ್ಕೆ, ಕನ್ನಡಿಗರಿಗೆ, ಈ ನಾಡಿಗೆ ಗೌರವ ಕೊಡೋನು ಇದ್ದರೆ ಇರ್ಬೋದು, ಇಲ್ಲ ಹೋಗ್ತಾ ಇರ್ಬೋದು. ಹಾಗಾಗಿ ಇಂಥವ್ರಿಗೆ ಯಾವತ್ತೂ ಕೂಡ ನಾವು ಬಗ್ಗೋದಿಲ್ಲ. ಯಾಕೋ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟದೆ ಇತ್ತೀಚೆಗೆ ಹೋರಾಟಗಾರರು. ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದೀರ ನೀವು. ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಳವಳಿಗಳು ಚಳವಳಿಗಾರರು ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೀರ ಬಿಕಾಸ್ ಆಫ್ ಇದು ಪ್ರಪಗಾಂಡ. ಏನಂತಂದ್ರೆ ಇವರು ಸುಮ್ಮನೆ ಬಂದ್ಬಿಡ್ತಾರೆ, ಸುಮ್ಮನೆ ಇದು ಮಾಡಿಬಿಡ್ತಾರೆ, ಸುಮ್ಮನೆ ರೋಲ್ ಕಾಲ್ ಮಾಡ್ತಾರೆ. ಈ ಥರದ ಒಂದು ಪ್ರಪಗಾಂಡನ ಇವರೆಲ್ಲ ಮಾಡಿ ನಿಮ್ಮನ್ನು ವಿಲನ್ಗಳನ್ನು ಮಾಡೋ ಥರ ಮಾಡ್ತಾ ಇದ್ದಾರೆ. ಬಟ್ ನನ್ನನ್ನು ಕೇಳಿದರೆ ಕನ್ನಡ ನಾಡು, ನುಡಿ, ಜಲ, ಭಾಷೆ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಬಾರ್ದು. ನೀವು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ನಾವು ಚಾನಲ್ಗಳಾಗಿರ್ಬೋದು, ಕರ್ನಾಟಕದಲ್ಲಿರುವಂಥ ಚಾನಲ್ಗಳಾಗಿರ್ಬೋದು, ಅಥವಾ ನೀವು ಎಲ್ಲರೂ ಇಂತಹ ವಿಚಾರಗಳಲ್ಲಿ ಡೆಫಿನೆಟ್ಲಿ ನಾವು ಹೋರಾಟ ಮಾಡಲೇಬೇಕು. ಯಾವ ಪಕ್ಷಗಳಾಗಲಿ, ಯಾರೇ ಆಗಲಿ, ನಮ್ಮಲ್ಲಿ ಬಂದು ನಮ್ಮ ಭಾಷೆಗೆ ಗೌರವ ಕೊಡಬೇಕು, ಈ ನೆಲಕ್ಕೆ ಗೌರವ ಕೊಡಬೇಕು, ಇಲ್ಲಿಯ ಸಂಸ್ಕಾರ ಸಂಸ್ಕೃತಿಗೆ ಗೌರವ ಕೊಟ್ಟು ನಮ್ಮಲ್ಲಿ ಒಬ್ಬರಾಗಿ ಬಾಳಬೇಕೇ ಹೊರತು ನಿಮ್ಮಂತೆಯೇ ನಮ್ಮನ್ನು ಬಾಳಿ ಅಂತ ಹೇರೋದಕ್ಕೆ ಬಂದರೆ ನಿಮ್ಮ ಬಾಲ ಕಟ್ ಮಾಡಿ ಬಾಲದ ಜೊತೆ ಗಂಟು ಮುಟ್ಟೆ ಕಟ್ಟಿ ಕಳಿಸ್ಬಿಡ್ಬೇಕು ಅಷ್ಟೇ. ಖಂಡಿತ ಇವತ್ತು ಏನು ಹೋರಾಟಗಾರರು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ಮೇಡಮ್. ನಾವು 20 ವರ್ಷದಿಂದ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದೀವಿ. ನಮ್ಮ ಥರ ಅನೇಕರ ಹೋರಾಟಗಾರರು ಏನಿದ್ದಾರೆ ಯಾವತ್ತೂ ಯಾರ ಮನೆಗೆ ಹೋಗಿ 1 ರೂಪಾಯಿ ಕೈ ಚಾಚಿಲ್ಲ, ನಾವು ಕೈ ಚಾಚೋದು ಇಲ್ಲ. ನಾವು ದುಡ್ದಿದ್ರಲ್ಲಿ 50ರಷ್ಟು ಈ ನಾಡು, ನೆಲ, ನುಡಿ, ಜಲ, ಭಾಷೆ ಮತ್ತು ಸಂಘಟನೆ ಹೋರಾಟಕ್ಕೆ ಮೀಸಲಿಟ್ಟು ಸಮಾಜ ಸೇವೆ ಮಾಡಿಕೊಂಡು ಈ ನಾಡಿನ ಸೇವೆ ಮಾಡ್ತಾ ಇದ್ದೀವಿ. 100 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಅದು ನಮ್ಗೆ ಹೆಮ್ಮೆ ಇದೆ. ಇದೇ ಥರನೇ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಯವರು ಎಲ್ಲ ಒಬ್ಬರೋ ಇಬ್ಬರೋ ಮಾಡೋದು ಇದಕ್ಕೆ ಎಲ್ಲರಿಗೂ ಹೇಳೋ ಅಂಥದ್ದು ಈ ರಾಜಕಾರಣಿಗಳ ದಿಮಾಕು, ಅಹಂಕಾರ.
ಹಾಗಾಗಿ ಯಾರು ಇಲ್ಲಿ ಹೋರಾಟಗಾರರಿಗೆ ಅಗತ್ಯ ಇಲ್ಲ, ಯಾರನ್ನ ಮನೆಗೆ ಹೋಗಿ ಕೈ ಚಾಚುವಂಥದ್ದು ಅಥವಾ ಈಸ್ಕೊಳ್ಳೋಂಥ ಅಗತ್ಯ ಯಾರಿಗೂ ಇಲ್ಲ. ಎಲ್ಲರೂ ಉದ್ಯಮಗಳು ನಡೆಸ್ಕೊಂಡು ಅಥವಾ ಉದ್ಯೋಗಗಳು ಮಾಡಿಕೊಂಡು ಮಾಡ್ತಾ ಇರೋಂಥವ್ರೆ. ಕನ್ನಡಕ್ಕೆ ತುಚಿ ಬಂದಾಗ ಹಂಗಾರೆ ಸುಮ್ಮನೆ ಕೈ ಕಟ್ಟು ಮನೇಲಿ ಕೂತ್ಕೊಳ್ಬೇಕಾಗಿ ಕುತ್ಕೋಬೇಕು. ಇವ್ರುಗಳಿಗೆ ರಾಜಕಾರಣಿಗಳಿಗಂತೂ ನಾಚಿಕೆ ಮಾನ ಮರ್ಯಾದೆ ಕಿಂಚಿತ್ತೂ ಇಲ್ಲ ಇವ್ರಿಗೆ.